ಹಾಯ್ ನಮಸ್ಕಾರ. ನಾನು ಸುಗುಣ ಪ್ರಸಾದ್, ಉಡುಪಿ ಮಾಧ್ವ ಪಾಕಶಾಲೆಗೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾನಿಂದು ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಮಾಡುವಂಥ ಒಂದು ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಗೆಣಸಿನ ಚಿಪ್ಸ್ ಅಂತಲೂ ಕರಿಬೋದು. ನಾವು ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ಕಡೆ ಇದನ್ನು ಸೋಂಟೆ ಅಂತ ಕರಿತೇವೆ. ಇದು ತುಂಬ ರುಚಿಯಾಗಿರ್ತದೆ ಮತ್ತು ಇದನ್ನು ಒಂದು 15ರಿಂದ 20 ದಿನದವರೆಗೂ 15ರಿಂದ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕ್ರಿಸ್ಪಿಯಾಗಿ ಬರ್ತದೆ. ಇದು ಅಂಗಡಿಗಳಲ್ಲೂ ಸಿಗ್ತದೆ. ನಾವು ಮನೆಯಲ್ಲೇ ಇದನ್ನು ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ, ಬನ್ನಿ. ಇದಕ್ಕೆ ನಾನೊಂದು 8ರಿಂದ 10 ಗೆಣಸು ತಗೊಂಡಿದ್ದೇನೆ. ಇದರಲ್ಲಿ ಬಿಳಿ ಮತ್ತು ಕೆಂಪು ಗೆಣಸು ಎರಡನ್ನೂ ಮಿಕ್ಸ್ ಮಾಡಿ ನಾನು ಇವತ್ತು ಮಾಡ್ತಾ ಇದ್ದೇನೆ. ಇದು ಗೆಣಸು ನನ್ನ ಅಕ್ಕನ ಮೈದ್ನ ಅವರ ತೋಟದಲ್ಲೇ ಬೆಳೆದಿರೋ ಗೆಣಸಿದು. ನೋಡಿ, ಹೀಗೆ ಕಟ್ ಮಾಡ್ಕೋಬೇಕು ಉದ್ದಕ್ಕೆ. ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಒಂದು ಬಿಳಿಯ ದ್ರವದ ರೂಪದ ಅಂಶ ಒಂದು ಇರ್ತದೆ, ಅದು ಚೆನ್ನಾಗಿ ಹೋಗಬೇಕು. ಅದಕ್ಕೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದು ಒಂದು ನೀರು ಸೋಸುವ ಡಬರಕ್ಕೆ ಹಾಕ್ತಾ ಇದ್ದೇನೆ ನಾನಿಲ್ಲಿ. ನೋಡಿ, ಎಲ್ಲವನ್ನು ನೀಟಾಗಿ ತೊಳೆದು ಹಾಕ್ತಾ ಇದ್ದೇನೆ. ಮಾಡೋದೇನು ಕಷ್ಟ ಇಲ್ಲ, ಇದು ಸುಲಭನೇ, ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೇ. ನೋಡಿ, ಇದನ್ನೀಗ ಈ ನೀರು ಆದಷ್ಟು ಸೋಸಿ ಹೋಗಲಿ, ಅಲ್ಲಿ ತನಕ ಬಿಡೋಣ. ನಾವೀಗ ಇದಕ್ಕೆ ಬೇಕಾದಂಥ ಹಿಟ್ಟು ಕಲಿಸ್ಕೊಳ್ಳೋಣ. ಇಲ್ಲಿ ಕಡಲೆ ಹಿಟ್ಟು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನಾನೊಂದು 8ರಿಂದ 10 ಗೆಣಸು ತಗೊಂಡಿದ್ದೇನೆ. ಅದಕ್ಕೆ 1/4 kg ಕಡಲೆ ಹಿಟ್ಟು ತಗೋತಾ ಇದ್ದೇನೆ. ಇದಕ್ಕೆ ಬೇಕಾದರೆ ನೀವು ಖಾರದ ಮೆಣಸಿನ ಪುಡಿ ಹಾಕ್ಕೋಬೋದು. ನಾನಿಲ್ಲಿ ಕಾಶ್ಮೀರಿ ಮಿರ್ಚಿ ಪೌಡರ್ನ ಉಪಯೋಗಿಸ್ತಾ ಇದ್ದೇನೆ. ಕಲರ್ಗಾಗ್ತದೆ. ಖಾರ ಏನು ಅಷ್ಟೊಂದು ಇರೋದಿಲ್ಲ. ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ತೋರಿಸೋದು ಮರ್ತು ಬಿಟ್ಟಿದ್ದೀನಿ ಉಪ್ಪು ಹಾಕೋದು. ಉಪ್ಪು ಹಾಕ್ಕೋಬೇಕು. ಬಜ್ಜಿ ಹಿಟ್ಟಿಗಿಂತ ನೀರಾಗಿರಬೇಕು. ನೋಡಿ, ಈಗ ನೀರು ಸೋಸಕ್ಕೆ ಇಟ್ಟಿರುವ ಗೆಣಸಿದ ಪೀಸ್ಗಳನ್ನು ಈ ಥರ ಎಣ್ಣೆಲಿ ಹಾಕಿ ಕರಿಬೇಕು. ಇನ್ನೊಂದೇನೆಂದರೆ, ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಯಾವಾಗಲೂ ಹೈ ಫ್ಲೇಮಲ್ಲೇ ಇರಬೇಕು. ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕರೆದ್ರೆ ಇದು ಮೆತ್ತಗಾಗ್ತದೆ. ಆದ್ದರಿಂದ ಇದನ್ನು ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಟೆ ಕರಿಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಕರಿಬೇಕು. ಅರ್ಧ ಕ್ರಿಸ್ಪಿನೂ ಆಗ್ತದೆ, ಕಲರು ಚೇಂಜ್ ಆಗ್ತದೆ ಇದು. ನೋಡಿ, ಈಗ ಈ ಕಲಸಿರೋ ಹಿಟ್ಟಿಗೆ ಹಾಕಿ ಒಂದೊಂದನ್ನೇ ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ಹಿಟ್ಟು ಬಜ್ಜಿ ಹಿಟ್ಟಿಗಿಂತನೂ ನೀರಾಗಿರ್ಬೇಕು. ಹಿಟ್ಟು ಗಟ್ಟಿಯಾದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ನೀರಾಗಿ ಇರಬೇಕಾದಷ್ಟು. ಇದಕ್ಕೆ ಬೇಕಾದರೆ ಎಳ್ಳು ಅಥವಾ ಜೀರಿಗೆ ಏನಾದರೂ ಹಾಕ್ಕೋಬೋದು. ನಾನೇನು ಹಾಕಲಿಲ್ಲ, ಇಲ್ಲಿ ಹಾಗೆ ಮಾಡ್ತಾ ಇದ್ದೇನೆ. ಬೇಕಾದರೆ ನೀವು ಹಾಕ್ಕೊಳ್ಬೋದು, ಅಥವಾ ಓಂ ಕಾಳು ಏನು ಬೇಕಾದರೂ ಹಾಕ್ಕೊಳ್ಬೋದು. ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ನೋಡಿ, ಈ ಥರ ಒಂದೊಂದೇ ಬಿಟ್ಟು ಚೆನ್ನಾಗಿ ಕರಿಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟೆ ಕರಿಬೇಕು. ನೋಡಿ, ಇದೀಗ ಆಗ್ತಾ ಬಂತು. ತೆಗೆದು ಒಂದು ಪೇಪರ್ಗೆ ಹಾಕ್ತಾ ಇದ್ದೇನೆ, ಎಣ್ಣೆ ಎಲ್ಲ ಹೇಳ್ಕೊಳ್ಳಿ ಅಂತ. ಈಗ ಇನ್ನೊಂದು ರೌಂಡು ಬೇಯಿಸೋದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ ನೋಡಿ, ಒಳ್ಳೆ ಒಳಗಡೆ ಟೊಳ್ಳಾಗಿ ಕ್ರಿಸ್ಪಿಯಾಗಿ ಬಂದಿದೆ.
ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ರೆ ಒಂದು ತಿಂಗಳಾದರೂ ಏನೂ ಆಗಲ್ಲ. ಇದು ತುಂಬ ಚೆನ್ನಾಗಿರ್ತದೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ. ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಶುಭ ಮಾಸ.